मोगचनु आम्ही मड्यांत्यार सहाय्य आसता ट्रस्ट जावन हांगा आमी आयल्या. प्रत्येक जावन सहाय्य आसता आमचो फाटल्या 6 वर्सां जावन अनेक समाजमुखी कार्यक्रम करन आसा आमी. आज आमचें सहमिलन गेट टुगेदर म्हणटा आमी. ह्या संस्थेंत सहाय्य आसता संस्थेंत आमी गेट टुगेदर करनासतना ह्या स्नेहालय संस्थेक आमी आयल्या. सकाळीं सावन आज आमचे पयलें जावन आमकां एक ओरिएंटेशन मेळ्ळें हांगा करच्या कामा विशयांत. प्रत्येक जावन सकाळीं आमचें सहमिलन जावन दी, आतांचे आमचे संस्थेची विजीट जावन दी. मेन एंड सेक्शन आनी विमेनाक बऱ्या रितीन तुमी पळोवन आसात. तुमचें हें काम देवाक करची तुमी सेवा प्रत्येक जावन हांव मागता. मदर तेरेजान कशें दुबळ्या धाकट्याची मार्ग आसलेल्यांची सेवा केली तशेंच ब्रदर जोसेफ क्रास्ता आनी हांगाच्या सिब्बंदी वर्ग जावंक पुरो, नर्सां डॉक्टरां जावंक पुरो तुमी करची सेवा निजाकी देव मानवता. ह्या सेवेक तुमकां हांव चड आभारी मानता. प्रत्येक जावन ब्रदर जोसेफ क्रास्ता तेजी 2 पतीन तशेंच हांगा सिब्बंदी वर्गा प्रत्येक जावन आमी हांगा सहाय्य आसता पंगड तशेंच आमचे मड्यांत्यार जेजूच्या पवित्र काळजाची फिगरचे युथ्स ICYM तरणाटे हांगा आसा. आमी संख्येन उणें जावंक पुरो जाल्यार आमच्या मड्यांत्यारचें बोळ म्हूण म्हणटा आमी. प्रत्येक जावन हे एक संस्थे मुखांत तुमी करच्या सेवेक हांव चड तुका शाबासकी पटयता. देव बरें करूं म्हणटा. आनीकय मुखारी बरीं कामां तुमच्या संस्थे मुखार जावन दी. प्रत्येक जावन तुमच्या संस्थेक अनेक मस्त जाणां सुमो करन आसात. तांचे खातीर दानी आसात तांचे खातीर आमी मागता. आमचे खातीर आमचें सहाय्य आसता मड्यांत्यार पंगडा खातीर तुमी मागा. आनी मुखारी अनेक प्रत्येक जावन समाज सेवा करच्या ह्या वावरांत तुमकां हांव चड बरें मागता. समेस्तांक देव बरें करूं. ಎಲ್ರಿಗೂ ನಮಸ್ತೆ. ನಾವಿವತ್ತು ಸ್ನೇಹಾಲಯ ಈ ಒಂದು ಅದ್ಭುತವಾದ ಜಾಗದಲ್ಲಿದ್ದೇವೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಬ್ರದರ್ ಜೋಸೆಫ್ ಅವರು ಇಲ್ಲೊಂದು ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿರುವಂಥ ನಿರ್ಗತಿಕರನ್ನು ಕರೆತಂದು ಇಲ್ಲಿ ಅವರಿಗೊಂದು ಆಶ್ರಯವನ್ನು ಕೊಟ್ಟು ಅವರನ್ನು ಕುಟುಂಬಕ್ಕೆ ಮರಳಿ ಕಳಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇದ್ದಾರೆ. ನಿರ್ಗತಿಕರಲ್ಲಿ ದೇವರನ್ನು ಕಾಣುವ ಈ ಒಂದು ಪವಿತ್ರ ಕೆಲಸವನ್ನು ಇಲ್ಲಿ ನಾವು ಕಣ್ಣಾರೆ ಇವತ್ತು ಕಂಡಿದ್ದೇವೆ. ಈ ಒಂದು ವಿಶಾಲವಾದ ಈ ಒಂದು ಪರಿಸರದಲ್ಲಿ ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದಾರೆ. ನಾವಿಲ್ಲಿ ಆ ಕಿಚನ್ ಆಗಿರ್ಬೋದು, ಅವರು ವಾಸಿಸುವಂಥ ಸ್ಥಳ ಆಗಿರ್ಬೋದು ಎಲ್ಲವನ್ನು ವಿಸಿಟ್ ಮಾಡಿದ್ದೇವೆ. ಭಾಳಷ್ಟು ಖುಷಿ ಆಯಿತು. ನಾವು ಒಂದು ಟ್ರಸ್ಟಿಂದ ಇಲ್ಲಿ ಬಂದಿದ್ದೇವೆ. ನಮ್ಮ ಟ್ರಸ್ಟ್ನ ಹೆಸರು ಸಹಾಯ ಟ್ರಸ್ಟ್ ಮಡಂತ್ಯಾರ್ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಭಾರತೀಯ ಕಥೋಲಿಕ ಯುವ ಸಂಚಲನ ಮಡಂತ್ಯಾರ್ ಘಟಕದ ಯುವಜನರು ಕೂಡ ಇದ್ದಾರೆ. ನಮ್ಮ ಇಡೀ ಒಂದು ತಂಡ ಒಂದು ಯುವಕರ ತಂಡ. ನಾವಿವತ್ತು ಇಲ್ಲಿ ಟ್ರಸ್ಟಿಗಳು ಮಾತ್ರ ಇದ್ದೇವೆ, ಆದರೆ ನಮ್ಮ ಜೊತೆ 50ಕ್ಕಿಂತ ಮಿಗಿಲಾದ ಯುವಕರು ಒಟ್ಟು ಸೇರಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸುಮಾರು 6 ವರ್ಷಗಳ ಹಿಂದೆಯಿಂದ ಒಂದು ಚಿಕ್ಕ ತಂಡದಿಂದ ಈ ಒಂದು ಕಾರ್ಯಕ್ರಮ ಬೇರೆಯವರಿಗೆ ಸಹಾಯ ಮಾಡಬೇಕು ಎನ್ನುವ ಉದ್ದೇಶದಿಂದ ಪ್ರಾರಂಭಗೊಂಡಿತ್ತು. ಇವತ್ತು ನಮ್ಮಲ್ಲಿ ಕೆಲವರು ದುಡಿಯುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅವರ ಒಂದು ಆದಾಯದಿಂದ ಅವರಿಗೆ ಎಷ್ಟು ಮನಸ್ಸಿದೆ ಅಷ್ಟು ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಆ ಒಂದು ಏನು ದೇಣಿಗೆ ನಮಗೆ ಬರ್ತದೆ ಅದನ್ನು ನಾವು ತಿಂಗಳ ರೂಪದಲ್ಲಿ ಅದನ್ನು ಒಟ್ಟುಗೂಡಿಸಿ ಬೇರೆ ಬೇರೆ ಕಾರ್ಯಕ್ಕೆ ಆಗಿರ್ಬೋದು, ಬಡವರಿಗೆ ಮನೆ ಕಟ್ಟಲಿಕ್ಕೆ, ಶಿಕ್ಷಣಕ್ಕೆ ಈ ರೀತಿಯನ್ನು ಮಾಡ್ತಾ ಇದ್ದೇವೆ. ಸುಮಾರು 4 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟನ್ನು ನಾವು ಕಳೆದ ವರ್ಷದಲ್ಲಿ ಕೊಟ್ಟಿದ್ದೇವೆ. ಇದೊಂದು ನಮಗೆ ಒಳ್ಳೆಯ ವಿಚಾರ, ನಮಗೆ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈ ಒಂದು ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಪವಿತ್ರವಾದ ಕೆಲಸವನ್ನು ಈ ಸ್ನೇಹಾಲಯದಲ್ಲಿ ನಾವು ಕಾಣುವಾಗ ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ಪ್ರೇರಣೆ ಪಡೆದು ಬಡವರಿಗೆ, ನಿರ್ಗತರಿಗೆ ನಾವು ಸಹಾಯ ಮಾಡಬೇಕಂತೇಳಿ ನಮಗೆ ಅನಿಸ್ತಾ ಇದೆ. ನಮಗೆ ಗೊತ್ತಿದೆ ಜಾತಿ, ಧರ್ಮ, ಭೇದ ಇದೆಲ್ಲವೂ ಒಂದು ಸಮಾಜದಲ್ಲಿ ಇದ್ದರೂ ಕೂಡ ಮಾನವ ಧರ್ಮ ಹೇಳುವಂಥದ್ದು ಶ್ರೇಷ್ಠ. ಈ ಒಂದು ಮಾನವ ಧರ್ಮವನ್ನು ಒಟ್ಟುಗೂಡಿಸಬೇಕು. ನಮಗೆ ಒಂದು ಪ್ರೇರಣೆ ಆಗಿರುವಂಥದ್ದು ನಮ್ಮ ಟ್ರಸ್ಟಿಗೆ ಮದರ್ ತೆರೆಸರವರು. ಭಾರತ ದೇಶ ಕಂಡಂಥ ಒಂದು ಅತ್ಯಂತ ಒಂದು ಸಾಮಾನ್ಯ ಮಹಿಳೆ ಹೇಗೆ ನಿರ್ಗತಿಕರಿಗೆ, ಏನೂ ಇಲ್ಲದವರಿಗೆ, ಕುಷ್ಠ ರೋಗಿಗಳಿಗೆ ತನ್ನನ್ನು ತಾನೇ ಹೋಗಿ ರಸ್ತೆಯಲ್ಲಿ ಹೇಗೆ ಸೇವೆ ಮಾಡಿದ್ದಾರೆ, ಅದರಿಂದ ಪ್ರೇರಣೆ ಪಡೆದು ಈ ಒಂದು ಟ್ರಸ್ಟ್ ಇವತ್ತು ಉಗಮ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಯ ಇನ್ಮೇಟ್ಸ್ ಜೊತೆಗೆ ಒಟ್ಟುಗೂಡಿ ಒಂದು ಸಹ ಭೋಜನವನ್ನು ಮಾಡಿದ್ದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಪ್ರತ್ಯೇಕವಾಗಿ ಬ್ರದರ್ ಜೋಸೆಫ್ ಅವರಿಗೆ ಹಾಗೂ ಇಲ್ಲಿ ಇನ್ಮೇಟ್ಸ್ಗಳನ್ನು ತುಂಬ ಚೆನ್ನಾಗಿ ನೋಡ್ತಾ ಇರುವಂಥ ಸಿಬ್ಬಂದಿಗಳ ಜೊತೆಗೆ ನಾವು ನೋಡಿ ತುಂಬ ಇವತ್ತು ಪ್ರೇರಣೆಗೊಂಡಿದ್ದೇವೆ. ಖಂಡಿತವಾಗಿಯೂ ಈ ಒಂದು ಒಳ್ಳೆಯ ಕೆಲಸ, ಅದ್ಭುತವಾದ ಕೆಲಸ ಮುಂದುವರಲಿ. ಬ್ರದರ್ ಜೋಸೆಫ್ ಈ ತಂಡಕ್ಕೆ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಸಹಾಯಸ್ತ ಟ್ರಸ್ಟ್ ಮಡಂತ್ಯಾರ್ ವತಿಯಿಂದ ಹಾಗೆ ನಮ್ಮ ಜೊತೆ ಇರುವ ICYM ಯುವಕರ ತಂಡದಿಂದ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು.